ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ಟಾಪಿಕ್ ನಮ್ಮ ಜೀವನದೊಳಗೆ ದುಃಖನ ಇರಬಾರ್ದು ಅಂದ್ರೆ ಏನ್ ಮಾಡಬೇಕು. ವೆರಿ ಸಿಂಪಲ್. 3 ವಿಷಯಗಳನ್ನ ನೆನ್ಪಿಟ್ಕೊಂಡು ಅವ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ದುಃಖ ಅನ್ನೋದು ನಮ್ಮ ಸಮೀಪಕ್ಕೂ ಬರಂಗಿಲ್ಲ. ದುಃಖ ಇಲ್ಲದ ಮನುಷ್ಯ ಯಾರದಾರ್ರಿ? ದೇವರಂತ ದೇವರಿಗೆ ದುಃಖ ತಪ್ಪಿಲ್ಲ. ಅಂತದ್ರಾಗ ನಾವು ಸಾಮಾನ್ಯ ಮನುಷ್ಯರು, ನಮಗ್ ದುಃಖ ಇರಲ್ಲ ಅಂದ್ರೆ ಹೆಂಗ? ಇಲ್ಲೇ ನಾ ಹೇಳಕ್ ಹೊಂಟಿದ್ದ ನಾವಾಗೆ ಮಾಡ್ಕೊಳ್ಳೋ ಕೆಲವು ಎಡವಟ್ಟುಗಳಿಂದ ನಮಗಾಗೋ ದುಃಖದ ಬಗ್ಗೆ. ಬರ್ರಿ ಹಂಗಿದ್ರ ತಡ ಯಾಕ? ಬಹಳ ಮಂದಿ ಎಲ್ಲ ಇದ್ರು ಕೊರಗೋದ್ ಮಾತ್ರ ಬಿಡಂಗಿಲ್ಲ. ಅದು ಯಾಕಂತ ನನ್ನ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ನನ್ನೊಬ್ಬ ದೋಸ್ತ ಅದಾನ, ಅವಂದು ಒಂದು ಯೂಟ್ಯೂಬ್ ಚಾನಲ್ ಐತಿ. ಸ್ವಲ್ಪ ದಿನದ ಹಿಂದ ಅವ ಒಂದು ವಿಡಿಯೋ ಮಾಡಿದ್ದ, ಬಹಳ ಮಸ್ತ್ ಇತ್ತ. ಚಲೋ ವ್ಯೂಸ್ ಲೈಕ್ ಬಂದು ನಾ ಅವಂಗ ವಿಶ್ ಮಾಡಿದೆ. ಆದ್ರೆ ಅವನ ಮುಖದಾಗ ಆ ಸಂತೋಷನ ಇರ್ಲಿಲ್ಲ. ಯಾಕಂತ ಕೇಳಿದ್ದಕ್ಕ ಈಗೇನೋ ಚಲೋ ಐತಿ, ವ್ಯೂಸ್ ಮತ್ತು ಲೈಕ್ ಬಂದಾವ, ಮುಂದೆ ಹಿಂಗ ಸೇಮ್ ಇರ್ಬೇಕಲ್ಲ ಅಂತ ಅವನ್ ಚಿಂತೆ. ಇಂಥ ಸಿಚುವೇಶನ್ ಒಳಗ ನಮ್ಮಲ್ಲಿ ಬಹಳ ಮಂದಿ 3 ಮಿಸ್ಟೇಕ್ ಮಾಡ್ತಾರ. ಪ್ರೆಸೆಂಟ್ ಒಳಗಿದ್ದು ಖುಷಿ ಎಂಜಾಯ್ ಮಾಡೋದಿಲ್ಲ, ನಮ್ಮ ಕೈ ಒಳಗೆ ಯಾವ್ದು ಇಲ್ಲೋ ಅದ್ರ ಬಗ್ಗೆನ ಜಾಸ್ತಿ ಚಿಂತೆ ಮಾಡೋದು, ಮತ್ತೆ ಎಲ್ಲಾ ಸಿಚುವೇಶನ್ ಒಳಗೂ ಬರೀ ನೆಗೆಟಿವ್ ಇರೋದು, ಪಾಸಿಟಿವ್ ಅನ್ನೋದು ಇಲ್ಲೇ ಇಲ್ಲ. ಈ 3 ಮಿಸ್ಟೇಕ್ ಬಹಳ ದುಃಖ ನಮ್ಮ ಜೀವನದೊಳಗೆ ನಾವು ತಂದ್ಕೊಳ್ಳೋದು. ಅಲ್ಲೋ ಮರ, ಈಗ ಹಣ್ಣು ಸಿಕ್ಕೇತಿ ತಿನ್ನ, ಮುಂದಿನ ವರ್ಷನೂ ಸೇಮ್ ಹಣ್ಣು ಸಿಗಬೇಕಲ್ಲ ಅಂದ್ರೆ ಹೆಂಗ? ಮುಂದಿನ ವರ್ಷನೂ ಸೇಮ್ ಹಣ್ಣು ಸಿಗಬೇಕಂದ್ರೆ ಈ ಮರ ನೀನ್ ಜೋಪಾನ ಮಾಡ್ಬೇಕು ಅಂದ್ರೆ ಸಿಗ್ತೈತಿ ಅಂತ ಹೇಳಿ ಅವ್ನ ಕಾನ್ಫಿಡೆನ್ಸ್ ಹೆಚ್ಚಿಗೆ ಮಾಡ್ಬೇಕು ಅಂತ ಅನ್ಕೊಂಡ್ರ ಅವ ನಿನ್ ಲೆಕ್ಚರ್ ಶುರು ಮಾಡಿದೆ ಮರ, ನಾ ಹಿಂಗ್ ಬರ್ತೇನೆ ತಗೋ ಅಂತ ಹೋದ. ಇದ ಬರೀ ಇವಂದಷ್ಟ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆನೂ ಇದೆ. ಅದಕ್ಕೆ ಈ ವಿಷಯದ ಬಗ್ಗೆ ನಾ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಪ್ರೆಸೆಂಟ್ ಒಳಗೆ ಇದ್ದಿದ್ದು ಖುಷಿ ಎಂಜಾಯ್ ಮಾಡೋದಿಲ್ಲ ಅನ್ನೋದನ್ನ ನೋಡೋದಾದ್ರೆ, ನಮ್ ದೋಸ್ತಗ ಅವ್ನ ಹಿಂದಿನ ಎಲ್ಲಾ ಎಫರ್ಟ್, ಹಿಂದಿನ ವಿಡಿಯೋಕ್ ಸಿಕ್ಕ ರೆಸ್ಪಾನ್ಸ್ಗಿಂತ ಹೆಚ್ಚಿಗೆ ಸಿಕ್ಕಿತ್ತು. ಆದ್ರೆ ಅವ ಅದನ್ನ ಎಂಜಾಯ್ ಮಾಡೋದ್ ಬಿಟ್ಟು ಮುಂದೆ ಯಾವತ್ತೋ ಅಥವಾ ಆಗದೇ ಇರೋ ವಿಷಯದ ಬಗ್ಗೆ ಚಿಂತೆ ಮಾಡಕತ್ತಾನ. ಈಗ ಬರೀ ನಮ್ ಫ್ರೆಂಡ್ ವಿಚಾರ ಅಲ್ಲ, ಬಹಳ ಮಂದಿ ಸೇಮ್ ಚಿಂತೆ ಒಳಗೆ ಇರ್ತಾರ. ಸದ್ಯಕ್ಕೆ ಇದ್ದಿದ್ದ ಸಕ್ಸಸ್ ಬಿಟ್ಟ ಮುಂದೆ ಆಗ್ಬೋದಾದ ಅಥವಾ ಆಗ್ಲಾರ್ದ ವಿಷಯಕ್ಕ ಚಿಂತೆ ಮಾಡೋದು ಜಾಸ್ತಿ. ಇದೇ ಕಾರಣಕ್ಕ ನಾವು ಜೀವನ ಪೂರ್ತಿ ದುಃಖದೊಳಗೆ ಮುಳುಗಿರ್ತೇವೆ. ಈ ದುಃಖ ನಾವು ಡಿಸರ್ವ್ ಮಾಡಬೇಕಾಗಿದ್ದ ಸಕ್ಸಸ್ ಸಿಕ್ಕಾಗೂ ಕಮ್ಮಿ ಆಗೋದಿಲ್ಲ, ಉಲ್ಟಾ ಹೆಚ್ಚಿಗೆನ ಆಗ್ತೈತಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ. ನೀವು ನಿಮ್ ಜೀವನದ ಸಣ್ಣ ಸಕ್ಸಸ್ ಎಂಜಾಯ್ ಮಾಡಬೇಕು. ಸಕ್ಸಸ್ ಆದ್ಮೇಲೆ ಫೇಲ್ಯೂರ್ ಬಂದ ಬರ್ತೈತಿ ಅಂತ ಚಿಂತೆ ಮಾಡೋದು ಬಿಟ್ಟು ಮುಂದಿನ ಜೀವನದ ಬಗ್ಗೆ ಪ್ಲಾನ್ ಮಾಡ್ಬೇಕು. ನೆಕ್ಸ್ಟ್ ಮಿಸ್ಟೇಕ್ ಯಾವ್ದು ನಮ್ಮ ಕಂಟ್ರೋಲ್ ಒಳಗಿಲ್ಲೋ ಅದ್ರ ಬಗ್ಗೆ ವಿಚಾರ ಮಾಡೋದು. ನಮ್ಮ ದೋಸ್ತ ಅಚಾನಕ್ ಆಗಿ ನನ್ನ ವಿಡಿಯೋದ ವ್ಯೂಸ್ ಮತ್ತು ಲೈಕ್ಸ್ ಕಮ್ಮಿ ಆಗ್ಬೋದು, ಇಲ್ಲ ನಿಂತು ಹೋಗ್ಬೋದು ಅಂತೇಳಿ ವಿಚಾರ ಮಾಡಿ ದುಃಖ ಪಡಾತಾನ. ಆಕ್ಚುಲಿ ಅವ ವಿಚಾರ ಮಾಡಿದ ತಪ್ಪಲ್ಲ, ಆದ್ರೆ ವ್ಯೂಸ್ ಕಮ್ಮಿ ಆಗೋದು ಅವನ ಕೈಯಾಗಂತಿ ಇಲ್ಲ. ಹಂಗಂತೇಳಿ ಯಾವಾಗೋ ಆಗೋ ವಿಚಾರಕ್ಕೆ ಇವತ್ತು ಚಿಂತೆ ಮಾಡ್ಕೊಂತ ಕುಂತ್ರ ಅದರಿಂದ ಲಾಸ್ ಆಗೋದು ನಿಮಗ ಮತ್ತೆ ಯಾರಿಗೂ ಇಲ್ಲ. ಯಾವುದ್ರ ಮೇಲೆ ನಮ್ಮ ಕಂಟ್ರೋಲ್ ಇರಂಗಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋದ್ರೊಳಗೆ ಏನು ಅರ್ಥ ಇಲ್ಲ ಅನ್ನೋದು ನನ್ನ ಪಾಯಿಂಟ್. ಇದರಿಂದ ಬರೀ ನಿಮ್ಮ ಮೂಡ್ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರ್ತೈತಿ. ನಾ ಹೇಳೋದಿಷ್ಟ, ಮುಂದೆ ಏನಾಗ್ತೈತಿ ಅಂತ ಚಿಂತೆ ಮಾಡ್ಕೋತ ಕುಂದ್ರ ಬದ್ಲಿ ಈಗಿನ ಖುಷಿಗಳನ್ನ ಎಂಜಾಯ್ ಮಾಡೋದು ಕಲಿಯಿರಿ. ಯಾಕಂದ್ರೆ ಆಗೋದನ್ನ ತಪ್ಸಕ್ ಯಾರ ಕೈಯಾಗೂ ಇಲ್ಲ. 3ನೇ ತಪ್ಪು ಏನ್ ಮಾಡ್ತೀವಿ ಅಂದ್ರೆ, ನಾವ್ ಯಾವತ್ತೂ ಪಾಸಿಟಿವ್ ಆಗಿ ವಿಚಾರ ಮಾಡೋದೇ ಇಲ್ಲ. ಯಾರಿಗ್ ಗೊತ್ತ ನಮ್ ಮುಂದಿನ ಜೀವನ ಇನ್ನೂ ಚಲೋ ಇರ್ಬೋದು. ನಾವು ನಮ್ ಸಕ್ಸಸ್ ಎಂಜಾಯ್ ಮಾಡೋದು ಬಿಟ್ಟು ಈ ಸಕ್ಸಸ್ ಯಾವಾಗ ಕೈ ಕೊಡುತ್ತೋ ಅಂತ ವಿಚಾರ ಮಾಡೋದ್ರಾಗ ನಮ್ ಇವತ್ತಿನ ಖುಷಿ ಸತ್ಯಕ್ ನಾವು ಕಾಕೊಂಡ್ಬಿಡ್ತೀವಿ. ಇಷ್ಟ ಸಣ್ಣ ಖುಷಿನ ಹ್ಯಾಂಡಲ್ ಮಾಡಕ್ ಆಗಲ್ದ ನಮಗ ಮುಂದೆ ದೊಡ್ಡ ಸಕ್ಸಸ್ ಸಿಕ್ಕ್ರ ಅವಾಗ ಅದನ್ನ ಎಂಜಾಯ್ ಮಾಡಕ್ ಸತ್ಯಕ್ ನಮಗ್ ಆಗಲ್ಲ. ಯಾಕೆ ಹೇಳ್ರಿ? ಬಿಕಾಸ್ ಆಫ್ ನೆಗೆಟಿವ್ ಥಿಂಕಿಂಗ್. ಆಕ್ಚುಲಿ ಹೇಳ್ಬೇಕಂದ್ರ ದೊಡ್ಡ ಮಂದಿ ಏನ್ ಸಕ್ಸಸ್ ಅದಾರಲ್ಲ ಈಗ, ಅವ್ರು ಎಲ್ಲ ತಮ್ಮ ಏಕ್ದಮ್ ಸಣ್ಣ ಖುಷಿ ಎಂಜಾಯ್ ಮಾಡ್ತಾರ. ಅದ ಅವ್ರಿಗೆ ಇನ್ನೂ ಎತ್ತರಕ್ಕೆ ಬೆಳಕ್ ಹುಮ್ಮಸ್ ಕೊಡ್ತೈತಿ. ಅದಕ್ಕ ಅವ್ರು ಇನ್ನೂ ಹೆಚ್ಚಿಗೆ ಸಕ್ಸಸ್ ಪಡಿತಾರ. ಈಗ ನಮ್ ದೋಸ್ತನ ವಿಚಾರಕ್ಕೆ ಬರೋದಾದ್ರೆ ಅವ್ನ ಚಾನಲ್ ಚಲೋ ನಡೆದೈತಿ, ಗ್ರೋತ್ನು ಆಗತೈತಿ, ವ್ಯೂಸ್ ಸಬ್ಸ್ಕ್ರೈಬರ್ನು ಹೆಚ್ಚಿಗೆ ಆಗತ್ತಾರ. ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನ್ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.